ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಡೊಮೆಸ್ಟಿಕ್ ಬ್ರಾಂಚ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಎರಡನೇ ಕ್ವಶನ್ಸ್ ನಾನು ನಿಮಗೆ ಯಾವ ತರ ಆನ್ಸರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇದು ಕೂಡ ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಒಂದು ಕ್ವಶನ್ಸ್ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಎರಡನೇ ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಬ್ರಾಂಚ್ ಅಕೌಂಟಿಂಗ್ ಅಲ್ಲಿ ಡೊಮೆಸ್ಟಿಕ್ ಬ್ರಾಂಚ್ ಅಕೌಂಟಿಂಗ್ ಸೆಕೆಂಡ್ ಸೆಮಿಸ್ಟರ್ ಬಿ ಕಾಮಲ್ಗೆ ಇರ್ತಕ್ಕಂಥದ್ದು ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ, ಎಕ್ಸ್ ಲಿಮಿಟೆಡ್ ಆಸ್ ಇಟ್ಸ್ ಹೆಡ್ ಆಫೀಸ್ ಇನ್ ಮುಂಬೈ. ನೋಡಿ, ಎಕ್ಸ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಹೆಡ್ ಆಫೀಸ್ ಇದೆಯಂತೆ, ಎಲ್ಲಿದೆ? ಮುಂಬೈಯಲ್ಲಿದೆ ಅಂತ ಹೇಳಿದ್ದಾರೆ. ಆಸ್ ಎ ಬ್ರಾಂಚ್ ಅಟ್ ತುಮಕೂರು, ಒಂದು ಬ್ರಾಂಚ್ ಇದೆ. ಎಲ್ಲಿದೆ? ಆ ಒಂದು ಎಕ್ಸ್ ಲಿಮಿಟೆಡ್ ನ ಬ್ರಾಂಚ್ ಬಂದು ತುಮಕೂರಲ್ಲಿ ಇದೆ ಅಂತ ಹೇಳಿದ್ದಾರೆ. ಯು ಆರ್ ಗಿವನ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ತುಮಕೂರು ಬ್ರಾಂಚ್. ನಮಗೆ ಕೊಟ್ಟಿದ್ದಾರೆ, ತುಮಕೂರು ಬ್ರಾಂಚ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಫಾರ್ ದಿ ಇಯರ್ ಎಂಡೆಡ್ 31/3/2025 ಕೊಟ್ಟಿದ್ದಾರೆ. ಅಂಡ್ ಲಾಸ್ಟ್ ಅಲ್ಲಿ ಹೇಳಿದ್ದಾರೆ, ಪ್ರಿಪೇರ್ ತುಮಕೂರು ಬ್ರಾಂಚ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಮುಂಬೈ ಹೆಡ್ ಆಫೀಸ್ ನ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ತುಮಕೂರು ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಏನೇನು ಕ್ವಶನ್ಸ್ ಅಲ್ಲಿ ಇನ್ಫಾರ್ಮೇಶನ್ಸ್ ಇದೆ ಅಂತ ಹೇಳಿದ್ರೆ, ಓಪನಿಂಗ್ ಸ್ಟಾಕ್ ಆಫ್ ಬ್ರಾಂಚ್, ಓಪನಿಂಗ್ ಸ್ಟಾಕ್ ಅಟ್ ಬ್ರಾಂಚ್ 1424 ಅಲ್ಲಿ 60,000 ಇದೆಯಂತೆ. ಡೆಟಾಸ್ ಅಟ್ ಬ್ರಾಂಚ್ ಆನ್ 1424 ಅಲ್ಲಿ 20,000 ಇದೆ. ಪೆಟಿ ಕ್ಯಾಶ್ ಅಟ್ ಬ್ರಾಂಚ್ 1424 5,000 ಇದೆ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂದ್ರೆ ಹೆಡ್ ಆಫೀಸ್ ಗೂಡ್ಸ್ ಅನ್ನ ಕಳಿಸ್ತಾ ಇದೆ. ಓಪನಿಂಗ್ 1/4/2024 ಅಲ್ಲಿ 1 lakh ಇದೆ. ಕ್ಯಾಶ್ ಸೆಂಟ್ ಫಾರ್ ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ನೋಡಿ, ಕ್ಯಾಶ್ ಅನ್ನ ಬ್ರಾಂಚ್ ಎಕ್ಸ್ಪೆನ್ಸಸ್ಗೆ ಹೆಡ್ ಆಫೀಸೇ ಕಳಿಸ್ತಾ ಇದೆ. ಒಂದು ಯಾವ್ದಕ್ಕೆ ಅಂತ ಹೇಳಿದ್ರೆ, ಸ್ಯಾಲರಿ 6,000, ರೆಂಟ್ 3,000, ಟೋಟಲ್ ಎರಡು ಸೇರಿಸಿ 9,000 ಎಕ್ಸ್ಪೆನ್ಸಸ್ಗೆ ಬ್ರಾಂಚ್ ಕ್ಯಾಶ್ ಅನ್ನ ಕಳಿಸ್ತಾ ಇದೆಯಂತೆ. ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾಸ್, ಡೆಟಾಸ್ ಇಂದ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ 2 ಲಕ್ಷ ರೂಪಾಯಿನ. ಕ್ಯಾಶ್ ಸೇಲ್ಸ್ 1 lakh rupees ಇದೆಯಂತೆ. ಬ್ಯಾಲೆನ್ಸ್ ಆಸ್ ಆನ್ 31/3/2025. ನೋಡಿ, 31/3 ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸ್ಟಾಕ್ 10,000 ಇದೆ, ಡೆಟಾಸ್ 15,000 ಇದೆ, ಪೆಟಿ ಕ್ಯಾಶ್ 3,000 ಇದೆ, ಟೋಟಲ್ 28,000 ಇದೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಒಟ್ಟು ಕ್ವಶನ್ ಇರ್ತಕ್ಕಂಥದ್ದು. ನಮ್ಗೆ ಹೇಳಿದ್ದಾರೆ ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಬ್ರಾಂಚ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವ ತರ ನೀವು ಕಾಲಮ್ ಹಾಕೋಬೇಕು, ಹೇಗೆ ನೀವು ಬ್ರಾಂಚ್ ಅಕೌಂಟ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈ ತರ 4 ಕಾಲಮ್ ಹಾಕೊಳ್ಳಿ. ನೀವು ಬ್ರಾಂಚ್ ಅಕೌಂಟಿಂಗ್ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ದಿಸ್ ಇಸ್ ಡೆಬಿಟ್ ಸೈಡ್, ದಿಸ್ ಇಸ್ ಕ್ರೆಡಿಟ್ ಸೈಡ್. ಸೊ ಬ್ರಾಂಚ್ ಅಕೌಂಟಿಂಗ್ ಮಾಡ್ಬೇಕಾದ್ರೆ ಒಂದು ರೂಲ್ಸ್ ತಿಳ್ಕೊಂಡಿರಿ ಕಾಮನ್ ಆಗಿ. 1/4 ಅಲ್ಲಿ ಏನೆಲ್ಲ ಅಸೆಟ್ಸ್ ಕೊಟ್ಟಿರ್ತಾರೆ ಅದೆಲ್ಲ ಡೆಬಿಟ್ ಸೈಡ್ ಬರ್ಬೇಕು. 1/4 ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಡೆಬಿಟ್ ಸೈಡ್ ಬರುತ್ತೆ, ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ಕ್ರೆಡಿಟ್ ಸೈಡ್ ಬರಬೇಕು. ಯೂಶಲ್ ಆಗಿ ನಿಮಗೆ 90% ಅಸೆಟ್ಸೇ ಇರುತ್ತೆ. ಓಪನಿಂಗ್ ಅಸೆಟ್ಸ್ ಡೆಬಿಟ್ ಸೈಡ್ ತಗೊಳ್ಳಿ, ಕ್ಲೋಸಿಂಗ್ ಅಸೆಟ್ಸ್ ಕ್ರೆಡಿಟ್ ಸೈಡ್. ಲಯಬಿಲಿಟಿ ಏನಾದರೂ ಕೊಟ್ರೆ ಓಪನಿಂಗ್ ಲಯಬಿಲಿಟಿ ಕ್ರೆಡಿಟ್ ಸೈಡ್, ಕ್ಲೋಸಿಂಗ್ ಲಯಬಿಲಿಟಿ ಡೆಬಿಟ್ ಸೈಡ್ ತಗೋಬೇಕು. ಎಲ್ಲಾ ಎಕ್ಸ್ಪೆನ್ಸಸ್ ನ ಡೆಬಿಟ್ ಸೈಡ್ ತಗೋಬೇಕು, ಎಲ್ಲಾ ಇನ್ಕಮ್ಸ್ ಅನ್ನ ಕ್ರೆಡಿಟ್ ಸೈಡ್ ತಗೋಬೇಕು. ಇಷ್ಟು ಪಾಯಿಂಟ್ಸ್ ನಿಮ್ಮ ನೆನಪಲ್ಲಿದ್ರೆ ಸೊ ನೀವು ಬ್ರಾಂಚ್ ಅಕೌಂಟ್ ಅನ್ನ ಈಸಿಯಾಗಿ ಮಾಡಬಹುದು. ಸೊ ನೋಡಿ, ಬನ್ನಿ ಒನ್ ಬೈ ಒನ್ ಏನೇನಿದೆ ಇನ್ಫಾರ್ಮೇಶನ್ಸ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ನೋಡಿ, ಓಪನಿಂಗ್ ಸ್ಟಾಕ್ ಅಟ್ ಬ್ರಾಂಚ್ 1424 ಇದೆ. ನೋಡಿ, 1424 ಅಂದ್ರೆ ಓಪನಿಂಗ್ ಏನಿರೋದು ಸ್ಟಾಕ್ ಅಸೆಟ್ 14 ಅಲ್ಲಿ ಇದೆ ಅಂದ್ರೆ ಡೆಬಿಟ್ ಸೈಡೇ ತಗೋಬೇಕು. ಡೆಬಿಟ್ ಸೈಡ್ ತಗೋಬೇಕಾದ್ರೆ ಟು ಓಪನಿಂಗ್ ಸ್ಟಾಕ್ ಅಟ್ ಬ್ರಾಂಚ್ ಆನ್ 1/4/2024 ಅಲ್ಲಿ ಇರ್ತಕ್ಕಂಥದ್ದು. 1/4/2024 ಅಂದ್ರೆ ಓಪನಿಂಗ್ ಅಂತ ಅರ್ಥ. ಸೊ ಸ್ಟಾಕ್ ಅಸೆಟ್, ಯಾವುದೇ ಅಸೆಟ್ 1/4 ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಕಣ್ಣು ಮುಚ್ಕೊಂಡು ಡೆಬಿಟ್ ಸೈಡ್ ತಗೊಳ್ಳಿ ಅಷ್ಟೇ. ಸೊ ಸರಿನಾ? ಎಷ್ಟಿದೆ? 60,000 ಇದೆ, 60,000. ಎರಡನೇದೇನಿದೆ, ಡೆಟಾರ್ಸ್ ಅಟ್ ಬ್ರಾಂಚ್ 1/4/24 ಅಲ್ಲಿ ಇದೆ. ಡೆಟಾರ್ಸ್ ಇರೋದು 1/4 ಅಲ್ಲಿ. ಡೆಟಾರ್ ಅಸೆಟ್ 1/4 ಅಲ್ಲಿ ಇದೆ ಅಂದ್ರೆ ಓಪನಿಂಗ್ ಅಂತ ಅರ್ಥ. ಸೊ ಹಾಗಾಗಿ ಡೆಬಿಟ್ ಸೈಡ್ ತಗೋಬೇಕು. ಟು ಡೆಟಾರ್ಸ್ ಅಟ್ ಬ್ರಾಂಚ್ ಆನ್ 1/4/2024. ನೋಡಿ, 1/4/2024 ಅಲ್ಲಿ ಇರೋದು, ದಟ್ ಈಸ್ 1/4/2024 ಅಲ್ಲಿ ಇದ್ದಾರೆ ಅಂದ್ರೆ ಸೊ ಡೆಟಾಸ್ ಅದು ಓಪನಿಂಗ್ ಅಂತ ಅರ್ಥ. ಸೊ ಓಪನಿಂಗ್ ಎಲ್ಲ ನಾನು ಡೆಬಿಟ್ ಸೈಡ್ ತಗೋಬೇಕು. ಎಷ್ಟಿದೆಯಪ್ಪ? 20,000 ಇದೆ, ಡೆಬಿಟ್ ಸೈಡ್ ತಗೊಂಡೆ.
ಒನ್ ಬೈ ಒನ್ ಕ್ವಶನ್ ಹೆಂಗ್ ಕೊಟ್ಟಿರ್ತಾರೆ ಹಂಗೆ ಹೋಗ್ತಾ ಹೋಗು, ನೋಡ್ಕೊಂಡು ಡೆಬಿಟಾ ಕ್ರೆಡಿಟಾ ನೋಡ್ಕೊಂಡು ಹೋಗಿ. ನೆಕ್ಸ್ಟ್, ಪೆಟ್ಟಿ ಕ್ಯಾಶ್ ಅಟ್ ಬ್ರಾಂಚ್ ಆನ್ 1/4/24. ನೋಡಿ, ಪೆಟ್ಟಿ ಕ್ಯಾಶ್ ಕೊಟ್ಟಿದ್ದಾರೆ 1/4 ಅಲ್ಲಿ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಇಸ್ ಅನ್ ಅಸೆಟ್, ಸೊ ಡೆಬಿಟ್ ಸೈಡ್ ತಗೋಬೇಕು. ಟು ಪೆಟ್ಟಿ ಕ್ಯಾಶ್ ಅಟ್ ಬ್ರಾಂಚ್ ಆನ್ 1/4/2024 ಅಲ್ಲಿ ಎಷ್ಟಿದೆಯಪ್ಪ, 5,000 ರುಪೀಸ್ ಕೊಟ್ಟಿದ್ದಾರೆ. ಇದು ಪೆಟ್ಟಿ ಕ್ಯಾಶ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದ್ರೆ, ನೋಡಿ, ಗೂಡ್ಸ್ ಸೆಂಡ್ ಟು ಬ್ರಾಂಚ್ 1/4 ಅಲ್ಲಿ ಗೂಡ್ಸ್ ಅನ್ನ ಬ್ರಾಂಚ್ ಗೆ ಕಳಿಸ್ತಾ ಇದ್ದಾರೆ. ಸೊ ಗೂಡ್ಸ್ ಸೆಂಡ್ ಟು ಬ್ರಾಂಚ್, ಹೆಡ್ ಆಫೀಸ್ ಇಂದ ಬ್ರಾಂಚ್ ಗೆ ಹೋಗ್ತಾ ಇರೋದು. ಸೊ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಯಾವಾಗಿರೋದು 1/4 ಅಲ್ಲಿ ಇರೋದು. ಬಟ್ ನಿಮ್ಗೆ ಗೂಡ್ಸ್ ಅನ್ನ ಹೆಡ್ ಆಫೀಸು ಬ್ರಾಂಚ್ ಗೆ ಕಳಿಸಿದರೆ ಅಂತ ಹೇಳಿದ್ರೆ ಅದು ಕಂಪಲ್ಸರಿ ಸೆಂಟೆನ್ಸ್ ಇದ್ದೇ ಇರುತ್ತೆ. ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಯಾವಾಗ್ಲೂ ನೀವು ಡೆಬಿಟ್ ಸೈಡ್ ತಗೋಬೇಕು. ಟು ಗೂಡ್ಸ್ ಸೆಂಡ್ ಟು ಬ್ರಾಂಚ್, ಇದು ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಬ್ರಾಂಚ್ ಅಕೌಂಟಿಂಗ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಂತ. ಸೊ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಕೊಟ್ಟಿದ್ರೆ ನೀವು ಡೆಬಿಟ್ ಸೈಡ್ ತಗೊಳ್ಳಿ. ಎಷ್ಟು ಕಳಿಸಿದರೆ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಂತ ಹೇಳಿದ್ರೆ 1,00,000 ರುಪೀಸ್ ಅನ್ನ ಕಳಿಸಿರ್ತಕ್ಕಂಥದ್ದು. ಸೊ ಗೂಡ್ಸ್ ಸೆಂಡ್ ಟು ಬ್ರಾಂಚ್ 1,00,000 ರುಪೀಸ್. ನೋಡಿ, ಹೆಡ್ ಆಫೀಸು ಬ್ರಾಂಚ್ಗೆ ಗೂಡ್ಸ್ ಅನ್ನ ಕಳಿಸಿದ್ರೆ ಡೆಬಿಟ್ ಸೈಡ್. ಸಪೋಸ್ ಬ್ರಾಂಚ್ ಇಂದ ಏನಾದ್ರೂ ಗೂಡ್ಸ್ ಹೆಡ್ ಆಫೀಸ್ಗೆ ರಿಟರ್ನ್ ಆದ್ರೆ ಕ್ರೆಡಿಟ್ ಸೈಡ್ ತಗೋಬೇಕಾಗುತ್ತೆ. ಇಲ್ಲಿ ಎಲ್ಲೂ ಕೂಡ ಬ್ರಾಂಚ್ ಇಂದ ಗೂಡ್ಸ್ ರಿಟರ್ನ್ ಆಗಿದೆ ಅಂತ ಹೇಳಿಲ್ಲ, ಬಟ್ ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಗೂಡ್ಸ್ ಕಳಿಸಿದ್ದಾರೆ ಅಂತ ಹೇಳಿದ್ರೆ ನೀವು ಡೆಬಿಟ್ ಸೈಡ್ ತಗೋಬೇಕು. ಸೊ ಗೂಡ್ಸ್ ಸೆಂಡ್ ಟು ಬ್ರಾಂಚ್ 1,00,000 ರುಪೀಸ್ ಡೆಬಿಟ್ ಸೈಡ್ ತಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್, ಕ್ಯಾಶ್ ಸೆಂಡ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ನೋಡಿ, ಹೆಡ್ ಆಫೀಸು ಬ್ರಾಂಚ್ಗೆ ಕ್ಯಾಶ್ ಅನ್ನ ಕಳಿಸ್ತಾ ಇದೆ. ಏನಕ್ಕೆ ಅಂದ್ರೆ ಎಕ್ಸ್ಪೆನ್ಸಸ್ ನ ಮೀಟ್ ಮಾಡ್ಲಿಕ್ಕೆ ಕಳಿಸ್ತಾ ಇದೆ. ಸೊ ಎಕ್ಸ್ಪೆನ್ಸಸ್ ನ ಮೀಟ್ ಮಾಡೋಕೆ ಕಳಿಸ್ತಾ ಇದೆ ಅಂದ್ರೆ ಎಕ್ಸ್ಪೆನ್ಸಸ್ ಎಲ್ಲ ಡೆಬಿಟ್ ಸೈಡ್ ಬರಬೇಕು. ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಒಂದು ಕ್ಯಾಶ್ ಅನ್ನ ಕಳಿಸ್ತಾ ಇದ್ದಾರೆ, ಎಕ್ಸ್ಪೆನ್ಸಸ್ ನ ಮೀಟ್ ಮಾಡ್ಲಿಕ್ಕೆ ಕ್ಯಾಶ್ ಅನ್ನ ಹೆಡ್ ಆಫೀಸ್ ಕಳಿಸ್ತಾ ಇದೆ. ಯಾವ್ಯಾವ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ, ನೋಡಿ, ರೆಂಟ್ ಮತ್ತೆ ಸ್ಯಾಲ್ರಿ 6,000 ಪ್ಲಸ್ 3,000 ಅಂತ ಹೇಳ್ಬಿಟ್ಟು ಟೋಟಲ್ 8,000, ಟೋಟಲ್ 9,000 ರುಪೀಸ್ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸರಿನಾ? ಸೊ ಹಾಗಾಗಿ ಯಾವುದೇ ಎಕ್ಸ್ಪೆನ್ಸಸ್ ನ ಮೀಟ್ ಮಾಡ್ಲಿಕ್ಕೆ ಕ್ಯಾಶ್ ನ ಕಳಿಸ್ತಾ ಇದಾರೆ ಅಂದ್ರೆ ಡೆಬಿಟ್ ಸೈಡ್ ತಗೊಳ್ಳಿ. ಟು ತಗೋಬೇಕಾದ್ರೆ ಟು ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕು. ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ಳಿ. ಸೊ ಯಾವ್ದೆಲ್ಲ ಎಕ್ಸ್ಪೆನ್ಸಸ್ ಅನ್ನ ಕಳಿಸ್ತಾ ಇದ್ದೇನೆ ಅದನ್ನ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಯಾವ್ದಾವ್ದಕ್ಕೆ ಎಕ್ಸ್ಪೆನ್ಸಸ್? ಸ್ಯಾಲರೀಸ್ಗೆ ಎಷ್ಟಿದೆಯಪ್ಪ? ಸೊ ಸ್ಯಾಲರೀಸ್ಗೆ ₹6,000 ರುಪೀಸ್ ಕಳಿಸ್ತಾ ಇದ್ದಾರೆ. ದೆನ್ ಇನ್ನೇನಿದೆ, ರೆಂಟ್ಗೆ ₹3,000 ರುಪೀಸ್ ಅನ್ನ ಕಳಿಸ್ತಾ ಇದ್ದಾರೆ. ಸೊ ಈಗ 6,000 ರುಪೀಸ್ ಸ್ಯಾಲರಿ ಕಳಿಸ್ತಾ ಇದ್ದಾರೆ, 3,000 ರುಪೀಸ್ ರೆಂಟ್ಗೆ ಕಳಿಸ್ತಾ ಇದ್ದಾರೆ. ಇವೆರಡು 6,000 ಪ್ಲಸ್ 3,000 ಎರಡು ಆಡ್ ಮಾಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ಗೆ ಎಷ್ಟು ಕ್ಯಾಶ್ ನ ಕಳಿಸಿರೋದು? 9,000 ರುಪೀಸ್ ಕಳಿಸಿದ್ದಾರೆ. ಸೊ 9,000 ಔಟರ್ ಕಾಲಮ್ ಅಲ್ಲಿ ತಗೋಬೇಕಾಗುತ್ತೆ. ದಟ್ ಈಸ್ ಕ್ಯಾಶ್ ಸೆಂಟ್ ಫಾರ್ ಬ್ರಾಂಚ್ ಎಕ್ಸ್ಪೆನ್ಸಸ್. ಸೊ ನಿಮ್ಗೆ ಇದು ಗೊತ್ತಾಗಲ್ಲ ಅಂದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ. ದಟ್ ಈಸ್ ಬ್ರಾಂಚ್ ಎಕ್ಸ್ಪೆನ್ಸಸ್. ಬಟ್ ತಗೋಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಅಂತಾನೆ ತಗೋಬೇಕು. ಸೊ ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಂಡು ಅದರಲ್ಲಿ ಯಾವ್ದಾವ್ದು ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ ಎಲ್ಲ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಂಡು ಟೋಟಲ್ ನ ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. ಇದು ಆಯ್ತು, ಈ ಪಾಯಿಂಟ್ ಕೂಡ ಮುಗೀತು. ನೆಕ್ಸ್ಟ್ ನೋಡಿ, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾಸ್. ಹೆಡ್ ಆಫೀಸು ಕ್ಯಾಶ್ ನ ಕಲೆಕ್ಟ್ ಮಾಡ್ಕೊಳ್ತಾ ಇದೆ. ಸೊ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾಸ್ ಅಂದ್ರೆ ಬ್ರಾಂಚು ಯಾರಿಂದ ಕಲೆಕ್ಟ್ ಮಾಡ್ಕೊಳ್ತಾ ಇದೆ? ಡೆಟಾಸ್ ಇಂದ ಕ್ಯಾಶ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದೆ. ನೋಡಿ, ಡೆಟಾರ್ಸ್ ಇಂದ ಕ್ಯಾಶ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಇನ್ಕಮ್ ಅಂತ ಕರಿತೀವಿ. ಯಾಕಂದ್ರೆ ನಾವು ಯಾರಿಗೋ ಸಾಲ ಕೊಟ್ಟಿರ್ತೀವಿ, ಅವರು ಡೆಟಾರ್ ಆಗ್ತಾರೆ. ಸೊ ಅವರಿಂದ ನಾನು ಸಾಲ ಕೊಟ್ಟಿರೋದನ್ನ ನಾನು ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ, ಕ್ಯಾಶ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಇನ್ಕಮ್. ಸೊ ಯಾವುದೇ ಇನ್ಕಮ್ ಬಂದ್ರು ಕೂಡ ಕ್ರೆಡಿಟ್ ಸೈಡ್ ತಗೋಬೇಕು, ಬೈ ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕು. ದಟ್ ಈಸ್ ಬೈ ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ಳಿ. ಸೊ ಏನೇನಿದೆ ಇದ್ರೊಳಗಡೆ ಅಂದ್ರೆ, ಒಂದು ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾಸ್ ಇಂದ ಕ್ಯಾಶ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು? ಡೆಟಾಸ್ ಇಂದ ಇರೋದು 2,00,000 ರುಪೀಸ್ ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ದಟ್ ಇಸ್ 2,00,000 ರುಪೀಸ್ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾಸ್.
ಇನ್ನೊಂದೇನಿದೆ ಅಂದ್ರೆ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ. ನೋಡಿ ಸೇಲ್ಸ್ ಏನಪ್ಪಾ, ಇನ್ಕಮ್. ಸೇಲ್ಸ್ ಕೂಡ ಇನ್ಕಮ್. ಎಷ್ಟು ಕೊಟ್ಟಿದ್ದಾರೆ? 1 lakh rupees ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಎಷ್ಟು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ? ಬ್ಯಾಂಕ್ ಅಕೌಂಟ್ ಅಂತ ತಗೊಂಡು ಒಂದು ಡೆಟಾಸ್ ಇಂದ ರಿಸೀವ್ ಮಾಡ್ಕೊಳ್ಳೋದು ತಗೋಬೇಕು, ಕ್ಯಾಶ್ ಸೇಲ್ಸ್ ಕೂಡ ತಗೋಬೇಕು, ಎರಡು ಇನ್ಕಮ್. ಸೊ ಇನ್ಕಮ್ ಎರಡನ್ನ ಟೋಟಲ್ ಮಾಡಿ 2 lakh ಪ್ಲಸ್ 1 lakh ಅಂತ ತಗೊಂಡು ಟೋಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಟೋಟಲ್ 3 lakh rupees ನೀವು ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ಬೇಕಾಗುತ್ತೆ. ದಿಸ್ ಇಸ್ ಬೈ ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ಳಿ. ಈ ಬ್ಯಾಂಕ್ ಅಲ್ಲಿ ಕ್ಯಾಶ್ ಏನ್ ರಿಸೀವ್ ಮಾಡ್ಕೊಂಡಿದ್ದಾರೆ ಅದನ್ನ ತೋರಿಸಿ. ಒಂದು ಕ್ಯಾಶ್ ಸೇಲ್ಸ್ ಮಾಡಿದ್ದಾರೆ, ಸೊ 1 lakh rupeesಗೆ ಡೆಟಾಸ್ ಇಂದ ಕ್ಯಾಶ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ 2 lakh rupeesಗೆ, ಎರಡು ಇನ್ಕಮ್. ಹಾಗಾಗಿ 2 lakh ಪ್ಲಸ್ 1 lakh ಟೋಟಲ್ 3 lakh rupees ತಗೊಂಡಿದ್ದೀನಿ. ಸೊ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾಸ್ ಆಯ್ತು, ಕ್ಯಾಶ್ ಸೇಲ್ಸ್ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದ್ರೆ ಬ್ಯಾಲೆನ್ಸ್ ಆಸ್ ಅನ್ 31/3/25. ನೋಡಿ ಯಾವಾಗಿರೋದು? 31/3. ನೋಡಿ ಇಲ್ಲಿ 1/4 ಓಪನಿಂಗ್ ಬ್ಯಾಲೆನ್ಸ್ ನಾನು ಡೆಬಿಟ್ ಸೈಡ್ ತಗೊಂಡ್ರೆ 31/3 ಇಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ನೆಲ್ಲ ನೀವು ಕ್ರೆಡಿಟ್ ಸೈಡ್ ತಗೋಬೇಕು. ಸೊ ಬೈ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವ್ದಿದೆ? ಸ್ಟಾಕ್ ಕೊಟ್ಟಿದ್ದಾರೆ, 1/1 ತಗೊಳ್ತೀನಿ. ದಟ್ ಇಸ್ ಕ್ಲೋಸಿಂಗ್ ಸ್ಟಾಕ್. 31/3 ಇದೆ ಅಂದ್ರೆ ಕ್ಲೋಸಿಂಗ್ ಅಂತ ಅರ್ಥ. ಕ್ಲೋಸಿಂಗ್ ಸ್ಟಾಕ್ ಇದೆ. ಸೊ ಆನ್ 31/3/2025 ಅಲ್ಲಿ ಇರ್ತಕ್ಕಂಥದ್ದು ಎಷ್ಟು? 10,000 ಸ್ಟಾಕ್ ಇದೆ, ದಟ್ ಇಸ್ 10,000. ದೆನ್ ಬೈ ಇನ್ನೇನಿದೆ? ಡೆಟಾರ್ಸ್ ಇದೆ, ದಟ್ ಇಸ್ ಡೆಟಾರ್ಸ್ ಆನ್ 31/3/2025, ದಟ್ ಇಸ್ ಕ್ಲೋಸಿಂಗ್ ಡೆಟಾರ್ ಅಂತ. ಟೋಟಲ್ 15,000 ಕೊಟ್ಟಿದ್ದಾರೆ. ಪೆಟ್ಟಿ ಕ್ಯಾಶ್ 3,000 ಕೊಟ್ಟಿದ್ದಾರೆ, ದಟ್ ಇಸ್ ಬ್ಯಾಲೆನ್ಸ್ 31st ಅಲ್ಲೇ ಇರೋದು. ಹಾಗಾಗಿ ದಟ್ ಈಸ್ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಅಂತ ಕರಿತೀವಿ. ಬೈ ಪೆಟ್ಟಿ ಕ್ಯಾಶ್ ಆನ್ 31/3/2025. ಪೆಟ್ಟಿ ಕ್ಯಾಶ್ ಆಸ್ ಅನ್ 31/3/2025 ಅಲ್ಲಿ 3,000 ಇದೆ. ಸೊ ಇದು ಕ್ಲೋಸಿಂಗ್ ಅಸೆಟ್ಸ್ ಎಲ್ಲ ಈ ಕಡೆ ತಗೋ. ಓಪನಿಂಗ್ ಅಸೆಟ್ಸ್ ಎಲ್ಲ ಡೆಬಿಟ್ ಸೈಡ್ ತಗೊಂಡ್ರೆ ಅದಕ್ಕೆ ಆಪೋಸಿಟ್ ಕ್ಲೋಸಿಂಗ್ ಅಸೆಟ್ಸ್ ಎಲ್ಲ ನೀವು ಕ್ರೆಡಿಟ್ ಸೈಡ್ ತಗೋಬೇಕು. ಇನ್ಯಾವ್ದನ್ನ ಕ್ವಶನ್ಸ್ ಅಲ್ಲಿ ಬಿಟ್ಟಿದ್ದೀರಾ ಒಂದ್ಸಲಿ ನೀವು ಚೆಕ್ ಮಾಡ್ಕೊಂಬನ್ನಿ. ಕ್ವಶನ್ ಹೆಂಗ್ ಕೊಟ್ಟಿರ್ತಾನೆ ಹಂಗ್ ಹೋಗ್ತಾ ಇರಿ. ಸೊ ಓಪನಿಂಗ್ ಸ್ಟಾಕ್ ತಗೊಂಡಿದೀವಿ, ಡೆಟಾಸ್ ಆಯ್ತು, ಪೆಟಿ ಕ್ಯಾಶ್ ಓಪನಿಂಗ್ ಆಯ್ತು, ಗೂಡ್ಸ್ ಸೆಂಟ್ ಆಯ್ತು, ಕ್ಯಾಶ್ ಸೆಂಟ್ ಸ್ಯಾಲರಿ ರೆಂಟ್ ತಗೊಂಡಿದೀವಿ, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ ಆಯ್ತು, ಕ್ಯಾಶ್ ಸೇಲ್ಸ್ ಆಯ್ತು, ಬ್ಯಾಲೆನ್ಸ್ ಅಂತ 31/3 ಆಯ್ತು, ಸ್ಟಾಕ್ ಡೆಟಾರ್ ಪೆಟಿ 3 ತಗೊಂಡಿದೀವಿ. ಇನ್ಯಾವುದು ಬಿಟ್ಟಿಲ್ಲ. ಈಗ ಟೋಟಲ್ ಮಾಡ್ಬೇಕಾದ್ರೆ ಯಾವಾಗಲೂ ಫಸ್ಟ್ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ. ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ 3 lakh ಪ್ಲಸ್ 10 ಪ್ಲಸ್ 15 ಪ್ಲಸ್ 3,000 ಟೋಟಲ್ ಮಾಡಿದ್ರೆ 3,28,000 ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 3,28,000 ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಈ ಕಡೆನೂ ನೀವು ಟೋಟಲ್ ಮಾಡಿದ್ರೆ 3,28,000 ಬರಬೇಕು. ಈಗ ನೀವಿಷ್ಟು ಟೋಟಲ್ ಮಾಡಿದ್ರೆ 3,28,000 ಬರ್ತಾ ಇದೆಯಾ ನೋಡಿ? ಇಲ್ಲ, ಬರ್ತಾ ಇಲ್ಲ. ಸೊ 1 lakh ಆಲ್ಮೋಸ್ಟ್ 1,60,000 1,80,000 1,94,000 ನಿಮಗೆ ಬರ್ತಾ ಇದೆ. 3,20,000 ಬರ್ತಾ ಇಲ್ಲ. ಅಂದ್ರೆ ಇನ್ನ ಬ್ಯಾಲೆನ್ಸ್ ಫಿಗರ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ದಿಸ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್. ದಿಸ್ ಈಸ್ ಕಾಲ್ಡ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಎಷ್ಟು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತಪ್ಪ ಅಂತ ಹೇಳಿದ್ರೆ 1,34,000 ಬ್ಯಾಲೆನ್ಸಿಂಗ್ ಫಿಗರ್ ಸಿಗುತ್ತೆ. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1,34,000 ಈಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಸೊ ಇದು ಬ್ರಾಂಚ್ ಅಕೌಂಟ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ಕ್ವಶನ್ ಕೂಡ ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಒಂದು ಸಿಂಪಲ್ ಕ್ವಶನ್. ಸೊ ಓಪನಿಂಗ್ ಅಸೆಟ್ಸ್ ಡೆಬಿಟ್ ಸೈಡ್ ತಗೊಳ್ಳಿ, ಕ್ಲೋಸಿಂಗ್ ಅಸೆಟ್ಸ್ ಕ್ರೆಡಿಟ್ ಸೈಡ್ ತಗೊಳ್ಳಿ, ಗೂಡ್ ಸೆಂಟ್ ಟು ಬ್ರಾಂಚ್ ಡೆಬಿಟ್ ಸೈಡ್, ಗೂಡ್ ರಿಟರ್ನ್ ಫ್ರಮ್ ಬ್ರಾಂಚ್ ಕ್ರೆಡಿಟ್ ಸೈಡ್, ಅಂಡ್ ಕ್ಯಾಶ್ ಸೆಂಟ್ ಫಾರ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್, ಅಂಡ್ ಎನಿ ಇನ್ಕಮ್ ಕ್ರೆಡಿಟ್ ಸೈಡ್. ಕ್ಯಾಶ್ ಸೇಲ್ಸ್ ಆರ್ ಕ್ಯಾಶ್ ರೆಮಿಟೆನ್ಸ್ ಫ್ರಮ್ ಡೇಟಾಸ್ ಅಥವಾ ಕಲೆಕ್ಟೆಡ್ ಫ್ರಮ್ ಡೇಟಾಸ್ ಅಂತ ಕೊಡ್ತಾರೆ, ಕ್ರೆಡಿಟ್ ಸೈಡ್ ತಗೋಬೇಕು. ಇಷ್ಟು ತಗೊಂಡು ನೀವು ಟೋಟಲ್ ಮಾಡಿ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ, ಡೆಬಿಟ್ ಸೈಡ್ ಕಡಿಮೆ ಇರುತ್ತೆ. ಇನ್ ಎಷ್ಟು ಅಮೌಂಟ್ ಡಿಫ್ರೆನ್ಸ್ ಬರ್ತಾ ಇರುತ್ತೆ ನೋಡಿ, ಅದನ್ನ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕಳಿಸಬೇಕಾದ್ರು. ಸೊ ಇದು ಒಂದು ಸೆಕ್ಷನ್ ಬಿ ನಲ್ಲಿ ಇರ್ತಕ್ಕಂಥ ಕ್ವಶನ್. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಯಾವ ಟಾಪಿಕ್ ಬೇಕು ಆ ಟಾಪಿಕ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನು ಮುಂದಿನ ದಿನದಲ್ಲಿ ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತ ವಿಡಿಯೋಸ್ ಅನ್ನ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.